ಯಾವುದು ಇದನ್ನೆಲ್ಲ ಮಂಡೇ ನಾನು ವಿವರಣೆಯನ್ನು ಕೊಡ್ತೇನೆ. ಐ ವಿಲ್ ಕಾಲ್ ದ ಪ್ರೆಸ್ ಕಾನ್ಫರೆನ್ಸ್ ಅಬೌಟ್ ದ ಯಾವುದು ನೋಡಿ. ಶಾಸಕರು ಕೂಡ ಅರ್ಥ ಮಾಡ್ಕೊಳ್ಳೋದು. ಬಜೆಟ್ ಪಾಸ್ ಆಗಿದ್ದು ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ 1ರಿಂದ ಹೊಸ ಇದು ಬಂತು. ಈಗ ಒಂದು ಹಣ ಸಂಗ್ರಹಣೆ ಆಗಬೇಕು, ಒಂದು 2-3 ತಿಂಗಳ ಬೇಡವಾ? ಅದಕ್ಕೆ ಜುಲೈ 1ರಿಂದ ತ್ವರಿತವಾಗಿ ಎಲ್ಲ ಹಣ ಬಿಡುಗಡೆ ಆಗುತ್ತೆ, ಕೆಲಸ ಪ್ರಾರಂಭ ಆಗುತ್ತೆ. ಹೇಳಿದ್ನಲ್ಲ, ವಿ ಆರ್ ಮಚ್ ಕಂಫರ್ಟೇಬಲ್ ದನ್ ಲಾಸ್ಟ್ ಇಯರ್. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಕಂಫರ್ಟ್ ಇರ್ತೇವೆ. ಇದಕ್ಕೆ ಕಾರಣಗಳನ್ನು ನಾನು ಹೇಳ್ತಾ ಬರ್ತೇನೆ. ನಾಳೆ ಮಂಡೇ ಏನೇನಾಗಿದೆ, ಎಷ್ಟು ಪೆಂಡಿಂಗ್ ಬಿಲ್ ಇದೆ, ಏನು ಸಮಸ್ಯೆ ಇದೆ, ಎಲ್ಲ ವಿವರಗಳನ್ನು ಕೊಡ್ತೇವೆ. ಆದರೆ ಹಣಕಾಸಿನ ಮುಗ್ಗಟ್ಟಿಲ್ಲ, ಹಣಕಾಸಿನ ಆಡಳಿತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾರು ಒಬ್ಬಿಬ್ಬರು ಶಾಸಕರು ಹೇಳಿರ್ಬೋದು, ಹೇಳಿ ನೋಡೋಣ ಯಾರು ಹೇಳಿದ್ದಾರೆ. ಅಲ್ಲಿ ಹೇಳ್ತಾರೆ ಏನಾಗಿದೆ ನೋಡಿ, ಶಾಸಕರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅನುದಾನಕ್ಕೆ ಕೊರತೆ ಇದೆ ಅನ್ನೋದನ್ನ ಹೇಳೋದ್ರಲ್ಲಿ ಸಹಜವಾಗಿ. ಈಗ ಏನಾಗಿದೆ, ಡಿಮ್ಯಾಂಡ್ಸ್ ಆರ್ ಮೋರ್. ನಮ್ಮ ಬೇಡಿಕೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈಗ ನೋಡಿ, ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ ನೋಡಿ. ಎವ್ರಿ ಇಯರ್ ದೆರ್ ಇಸ್ ಎ ಪಾಪ್ಯುಲೇಷನ್ ಗ್ರೋತ್ ಇನ್ ಕರ್ನಾಟಕ ಇಸ್ 1.8% ಆಲ್ಮೋಸ್ಟ್. ದಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ಐ ಆಮ್ ಟೆಲಿಂಗ್. ಯು ಕ್ಯಾನ್ ಸೇ ಪ್ರತಿ ವರ್ಷ ಒಂದು 10 ಲಕ್ಷ 15 ಲಕ್ಷ ಜಾಸ್ತಿ ಆಗ್ತಾನೆ ಹೋಗ್ತೀವಿ ಕರ್ನಾಟಕದಲ್ಲಿ. ಸಹಜವಾಗಿ ಜನರು ಈಗ ಅಂದರೆ ಮಕ್ಕಳು ಜಾಸ್ತಿ ಆಗಿಬಿಡ್ತಾರೆ. ಉದಾಹರಣೆಗೆ ಮಕ್ಕಳಿಗೆ ಶಾಲೆಗಳಾಗಬೇಕು, ಕಟ್ಟಡಗಳಾಗಬೇಕು, ಬಡಾವಣೆಗಳು ಜಾಸ್ತಿ ಆಗ್ತವೆ. ಸಹಜ. ಅದನ್ನೇ ನಾನು ಹೇಳೋದು. ಇವೆಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಂದುಬಿಟ್ವಿ, 7th ಪೇ ಕಮಿಷನ್ ಮಾಡಿದ್ವಿ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಶಾಸಕರಿಗೆ ಇವೆಲ್ಲ. ಆಮೇಲೆ ಒಂದು ನಿಮಿಷ, ಕೇಂದ್ರ ಸರ್ಕಾರದ ಬರುವ ಹಣ 20-22 ಸಾವಿರ ಕೋಟಿ ಕಟ್ಟಾಯಿತು. ದೇರ್ ಇಸ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ ಕರ್ನಾಟಕ. ಅಲ್ಲಿ ಒಬ್ರು ಮಾತು ನೋ 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 ತಪ್ಪದು. ನಮಗೆ ಕಟ್ ಮಾಡಿದ್ದಾರೆ. ಇದು ನೀವು ತಪ್ಪಾಗಿ ಅರ್ಥ ಮಾಡ್ತೀರಿ. ನಾನು ಫಸ್ಟ್ ನಿಮ್ಗೆ ಯಾರಿಗೂ ಗೊತ್ತಿದೆಯೋ ಇಲ್ವೋ, 2020 ಜುಲೈನಲ್ಲೇ ನಾನು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಐ ಡೋಂಟ್ ನೋ ವೆದರ್ ಸಂಬಡಿ ಈಸ್ ಹಿಯರ್ ಟು ಅಟೆಂಡೆಡ್ ಮೈ ಪ್ರೆಸ್ ಕಾನ್ಫರೆನ್ಸ್ ಇನ್ KPCC. ನಾನು ಅವತ್ತೇ ಹೇಳಿದೆ, ಮುಂದಿನ 6 ವರ್ಷದಲ್ಲಿ 1 ಲಕ್ಷ ಕೋಟಿ ಲೂಸ್ ಆಗ್ತೇವೆ ನಾವು ಅಂತೇಳಿ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ರು, ಅವ್ರಿಗೆ ಲೆಟರ್ ಬರೆದೆ ನಾನೇ, ಬಸವರಾಜ ಬೊಮ್ಮಾಯಿ ತಿಳಿಸಿದೆ. ಬಟ್ ಅವ್ರು ಯಾರೂ ಕೇಂದ್ರ ಸರ್ಕಾರಕ್ಕೆ ಹೋಗಿ 14ನೇ ಹಣಕಾಸಿನಲ್ಲಿ ಪ್ರಯತ್ನನೇ ಮಾಡಲಿಲ್ಲ. ಈಗ ನಾವು ಅವ್ರು ಬೈಯೋದು, ಅವ್ರು ನಮ್ಮನ್ನು ಬೈಯೋದಲ್ಲ, ಫ್ಯಾಕ್ಟ್ರಿಗಳನ್ನು ನಾನು ಹೇಳಿದ್ದೇನೆ. ಇವೆಲ್ಲ ಕಾರಣಗಳಿದ್ದಾವೆ. ಹಣಕಾಸಿನ ಕೊರತೆ ಆಗಿಲ್ಲ, ಆದರೆ ನಮ್ಮ ಅಭಿವೃದ್ಧಿ ಕೆಲಸಗಳ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾದಂಥ ಪೂರೈಕೆ, ಮೋರ್ ಡಿಮ್ಯಾಂಡ್ಸ್ ಲೆಸ್, ಅದು ಹೀಗಾಗಿ ಅದನ್ನು ಸರಿ ಆಗ್ತದೆ. ಈಗ